ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ ನಿಮ್ಮೆಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಇದು. ಹೌದು ಸ್ನೇಹಿತರೆ, 19ನೇ ಕಂತಿನ ಹಣ ರಿಲೀಸ್ ಆಗಿದೆ, ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಪ್ರತಿದಿನ ಕಾಯ್ತಾ ಇದ್ರು ಗೃಹಲಕ್ಷ್ಮಿಯವರು. 19ನೇ ಕಂತಿನ ಹಣ ಬಂದಿಲ್ಲಲ್ಲ, 20ನೇ ಕಂತಿನ ಹಣ ಕೂಡ ಬರಬೇಕಾಗಿತ್ತು, ಒಟ್ಟಿಗೆ 4,000 ರೂಪಾಯಿ ಬರಬೇಕಾಗಿತ್ತು ಅಂತ ಪ್ರತಿಯೊಬ್ಬರು ವೇಟ್ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಇಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಒಂದಲ್ಲ ಎರಡಲ್ಲ ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ. ನಾವು ಬಿಡುಗಡೆ ಮಾಡಿದ್ವಿ, ಇನ್ನೇನು ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಜನರ ಖಾತೆಗೆ ಹಣ ಬರ್ತಾ ಇಲ್ಲ ಅಂತ ಜನ ಏನು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಕೊನೆಗೂ ನಿಮಗೆ ಏನಪ್ಪಾ ಅಂದ್ರೆ ಸಿಹಿ ಸುದ್ದಿ ಬಂದೇ ಬಿಡ್ತು. ಇಲ್ಲಿ ಕೆಲವರು ಏನಂತಿದ್ದಾರೆ, ಇನ್ನು 18ನೇ ಕಂತಿನ ಹಣ ಕೂಡ ಸರಿಯಾಗಿ ಬಂದಿಲ್ಲ ಸರ್ ಅಂತ ಕೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನಿಮ್ಮ ಖಾತೆಗೆ 18ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇದೆ. ಬನ್ನಿ ಈ ಒಂದು ಎಲ್ಲ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ 19ನೇ ಕಂತಿನ ಹಣ ಈಗಾಗಲೇ ರಿಲೀಸ್ ಆಗಿದೆಯಾ ಇಲ್ಲ, ಎಷ್ಟು ಮಂದಿಗೆ ಬಂದಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ, ಮತ್ತೆ ಇವತ್ತ ಏನಿದೆ ನಮಗೆ ಬಂದಿರುವಂತ ಒಂದು ವರದಿ ಪ್ರಕಾರ ಇವತ್ತು ಕೂಡ 19ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಅಂತೆ. ಯಾವ್ಯಾವ ಜಿಲ್ಲೆಗಳಿಗೆ ಬರ್ಬೋದು, ಎಷ್ಟು ಮಂದಿ ಹಣವನ್ನ ಇವತ್ತು ಪಡಿತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ, ಜೊತೆಗೆ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಹೊಸದಾಗಿ ನಮ್ಮ ಚಾನೆಲ್ನ ನೀವೇನಾದ್ರೂ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಅಲ್ಲಿ ಬೆಲ್ ಐಕನ್ ಬರುತ್ತೆ, ಅಲ್ಲಿ ಆಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ನೀವು ಮಾಡಿದ್ರೆ ನಾವು ಮಾಡುವಂತ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ಬಂದು ತಲುಪ್ತವೆ, ಅಲ್ಲಿಂದ ನೀವು ತಿಳ್ಕೊಬಹುದು. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಒಂದು ರೀತಿಯಲ್ಲಿ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಪ್ರತಿದಿನ ಅಕೌಂಟ್ಗಳನ್ನ ಚೆಕ್ ಮಾಡಿದ್ರೆ ಹಣ ಬಂದಿಲ್ಲ, ಒಂದು ಕಡೆಗೆ ಏನು ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾರೆ, ಆದ್ರೆ ಹಣ ಬರ್ತಾ ಇಲ್ಲ. ಕೊನೆಗೂ ರಾಜ್ಯ ಸರ್ಕಾರ ನಿಮಗೆ ಗೊತ್ತಿರಬಹುದು, ಸುಳ್ಳುಗಳ ಮೇಲೆ ಸುಳ್ಳುಗಳನ್ನ ಹೇಳ್ತಾ ಹೋಗಿ ನಂತರ ನಿಮ್ಮ ಖಾತೆಗಳಿಗೆ ಹಣ ರಿಲೀಸ್ ಮಾಡುತ್ತೆ. ಇದೇನು ನಿಮಗೆ ಹೊಸದಲ್ಲ. ಅಂದ್ರೆ ಇಲ್ಲಿ ಒಂದು ಒರಿಜಿನಲ್ ಮಾಹಿತಿ ಏನಪ್ಪಾ ಅಂತಂದ್ರೆ, ಒಂದಲ್ಲ ಒಂದು ದಿನ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲೇಬೇಕು. ಅಲ್ಲಿವರೆಗೆ ನೀವು ಜಸ್ಟ್ ವೇಟ್ ಮಾಡಬೇಕು, ಇದು ಮಾಮೂಲಾಗಿರುವಂತದ್ದು. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಕೆಲವರು 18ನೇ ಕಂತಿನ ಹಣ ಕೆಲವರಿಗೆ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಅವರಿಗೆ ಏನಪ್ಪಾ ಅಂತಂದ್ರೆ ಈಗಾಗಲೇ ಅವ್ರಿಗೆ ಕೂಡ 18ನೇ ಕಂತಿನ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ 18ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೆ 18ನೇ ಕಂತಿನ ಹಣ ಬರುತ್ತೆ. ಮತ್ತೆ 18ನೇ ಕಂತಿನ ಹಣ ಪಡೆದಂತವರು 19ನೇ ಕಂತಿನ ಹಣವನ್ನ ಪಡಿತಾರೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಕೆಲವರಿಗೆ ಏನು ಡಬಲ್ ಬರುತ್ತೆ ಅಂತ ತಿಳ್ಕೊಂಡಿದ್ರು, ಅವ್ರಿಗೆ ಡಬಲ್ ಬರಲ್ಲ. ಅಂದ್ರೆ ಒಂದೊಂದೇ ಕಂತಿನ ಹಣ ಬರುತ್ತೆ ಅಂತ ಒಂದು ಮಾಹಿತಿ ಬಂದಿರುವಂತದ್ದು. ಮತ್ತೆ 20ನೇ ಕಂತಿನ ಹಣ ಇನ್ನು ಸದ್ಯದಲ್ಲೇ ಏನು ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಇನ್ನು ಬಿಡುಗಡೆ ಆಗಿಲ್ಲ, ಸ್ವಲ್ಪ ಪೆಂಡಿಂಗ್ ಇದೆ ಅದು. ಸೊ ಇಲ್ಲಿ ನಮಗೆ ಬಂದಿರುವಂತಹ ಒಂದು ವರದಿ ಪ್ರಕಾರ ಇವತ್ತ ಏನಿದೆ ಏನು ಏಪ್ರಿಲ್ 23ನೇ ತಾರೀಕು ಬುಧವಾರ, ಇವತ್ತ ನಿಮ್ಮ ಖಾತೆಗಳಿಗೆ ಈ ಒಂದು 19ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಈಗಾಗಲೇ ಡಿಬಿಟಿ ಪುಷ್ ಆಗಿದೆ, ಕೆಲವರಿಗೆ ಕೂಡ ಹಣ ಬಂದಿದೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಇನ್ನು ಬಹಳಷ್ಟು ಮಂದಿಗೆ ಅಂದ್ರೆ ಸುಮಾರು 90% ಜನಗಳಿಗೆ ಇನ್ನು 19ನೇ ಕಂತಿನ ಹಣ ಬಂದಿಲ್ಲ. ಸೊ ಇವತ್ತಿನಿಂದ ನಿಮ್ಮ ಖಾತೆಗಳಿಗೆ ಹಣ ಬರೋದಕ್ಕೆ ಪ್ರಾರಂಭ ಆಗಿದೆ. ಸೊ ಅಂದ್ರೆ ಇಲ್ಲಿ ನಿಮಗೆ ಇವತ್ತೊಂದೇ ದಿನಕ್ಕೆ ಎಲ್ಲರಿಗೂ ಬರೋದಿಲ್ಲ, ಸ್ವಲ್ಪ ಕಾಲಾವಕಾಶ, ಒಂದು 2 ದಿನ ಅಥವಾ 3 ದಿನ ಕಾಲಾವಕಾಶ ಬೇಕಾಗುತ್ತೆ ಪ್ರತಿಯೊಂದು ಜಿಲ್ಲೆಯ ಒಂದು ಗೃಹಲಕ್ಷ್ಮಿಯರಿಗೆ ತಲುಪೋದಕ್ಕೆ. ಸೊ ಅಂದ್ರೆ ಇಲ್ಲಿ ನಮಗೆ ಬಂದಿರುವಂತಹ ಒಂದು ವರದಿ ಪ್ರಕಾರ ಈ ತಿಂಗಳ ಏನಿದೆ ಎಂಡ್ ಒಳಗಡೆಗಾಗಿ, ಅಂದ್ರೆ ಏಪ್ರಿಲ್ ಎಂಡ್ ಒಳಗಡೆಗಾಗಿ ನಿಮ್ಮ ಒಂದು ಪ್ರತಿಯೊಬ್ಬರ ಖಾತೆಗೆ 19ನೇ ಕಂತಿನ ಹಣ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಮತ್ತೆ ಅತಿ ಶೀಘ್ರದಲ್ಲೇ ಈ ಒಂದು 20ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಒಂದೇ ಸಂತೋಷ ಸುದ್ದಿ, ಇವತ್ತೇ ಏನಿದೆ 18ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ 18ನೇ ಕಂತಿನ ಹಣ ಬರುತ್ತೆ, ಮತ್ತೆ 20ನೇ ಕಂತಿನ ಹಣ ಲೇಟ್ ಆಗುತ್ತೆ. ಇಲ್ಲಿ ಮತ್ತೆ 19ನೇ ಕಂತಿನ ಹಣ ಏನಿದೆ 19ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರುತ್ತೆ. ಅಂದ್ರೆ ಇಲ್ಲಿ ಯಾವುದೇ ಜಿಲ್ಲೆಗಳ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ, ಒಟ್ಟಾರೆಯಾಗಿ 19ನೇ ಕಂತಿನ ಹಣ ಇವತ್ತ ರಿಲೀಸ್ ಆಗೋದಕ್ಕೆ ಎಲ್ಲ ಪ್ರಾರಂಭ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ 19ನೇ ಕಂತಿನ ಹಣ ಇವತ್ತು ನಿಮ್ಮ ಖಾತೆಗಳಿಗೆ ಬರುತ್ತೆ. ಸೊ ಎಲ್ಲಾ ಜಿಲ್ಲೆಯವರು ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರಿ, ಯಾರಿಗೆ ಬಂತು ಈ ಒಂದು ಹಣ, ಯಾರಿಗೆ ಬಂದಿಲ್ಲ, ಎಷ್ಟು ಹಣ ಬಂದಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.